SSLC ಎಕ್ಸಾಮ್ಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಮಾರ್ಚ್ 21 ನಾಳೆ ಆರಂಭ ಆಗೋದಕ್ಕಿದೆ. ಎಲ್ಲ ಕಡೆಯೂ ಕೂಡ 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಒಂದು ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತೋ ಇಲ್ಲೋ ಅಂತೇಳಿ ಕೆಲವೊಂದಿಷ್ಟು ಗೊಂದಲದಲ್ಲಿರ್ತಾರೆ, ಕೆಲವೊಂದಿಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ನಾವು ಇವತ್ತು ಮುಧೋಳದ ಸರ್ಕಾರಿ ಮರಾಠಿ ಪ್ರೌಢಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಕೂಡ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ ಅವರು ಯಾವ ರೀತಿಯಾದಂತಹ ಒಂದು ಆ ಕುತೂಹಲಕ್ಕೆ ಎದುರು ನೋಡ್ತಾ ಇದ್ದಾರೆ ಅಂತೇಳಿ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಇದು ಏನಂತ ಹೇಳಿದ್ರೆ ಈ ಮರಾಠಿ ಸ್ಕೂಲ್ನಲ್ಲಿ ಕಂಟಿನ್ಯೂ ಆಗಿ ಪ್ರತಿನಿತ್ಯ ಕೂಡ ಇಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾರೆ. ಅಂದರೆ ಎಕ್ಸಾಮ್ ಇದೆ ಅಂತ ಹೇಳಿ ಇವರಿಗೆ ರಜೆಯನ್ನು ಕೊಟ್ಟಿಲ್ಲ, ತರಗತಿಗಳಲ್ಲೇ ಕರೆದು ಆಯಾಯ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅವರು ಪ್ರತಿನಿತ್ಯ ಕೂಡ ಇಲ್ಲಿ ತರಗತಿಗಳನ್ನ ತೆಗೆದುಕೊಳ್ತಾರೆ. ಅವರ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಮನೇಲಿ ಓದಕ್ಕೆ ಬಿಟ್ಟರೆ ಏನಾಗುತ್ತೆ, ಅವರು ಓದೋದಿಲ್ಲ, ಕೆಲವು ಕಡೆ ಆಟ ಆಡೋಕೆ ಹೋಗ್ತಾರೆ ಅಥವಾ ಟೈಮ್ ಪಾಸ್ ಮಾಡ್ತಾರೆ ಅಥವಾ ಮೊಬೈಲ್ಗಳನ್ನ ನೋಡ್ತಾರೆ, ಟಿವಿ ನೋಡ್ತಾರೆ ಅನ್ನೋ ಉದ್ದೇಶದಿಂದಾಗಿ ಇಲ್ಲಿ ತರಗತಿಗಳನ್ನು ಶಾಲೆಯಲ್ಲೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಶಿಕ್ಷಕರು ಕೂಡ ಹೇಳಿದ್ರು. ಯಾವ ರೀತಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಜ್ಜಾಗಿದ್ದಾರೆ ಅಂತ ಹೇಳಿ ಕೇಳೋಣ. ನಿಮ್ಮ ಹೆಸರು? ಆಯಿಷಾ ಸೈಯದ್ ಅಮ್ಮಡಿ. ಓಕೆ, ಯಾವ ಸಬ್ಜೆಕ್ಟ್ ನಾಳೆ ಸ್ಟಾರ್ಟ್ ನಿಮ್ಗೆ? ಮರಾಠಿ. ಯಾವ ರೀತಿ ಓದಾಗ್ತೀರಿ ನೀವೆಲ್ಲ? ಚೆನ್ನಾಗಿ ಓದಾಗ್ತೀವಿ. ಚೆನ್ನಾಗಿ ಓದ್ತಾರೆ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಿ ಡೈಲಿ? ಸ್ಕೂಲ್ನ್ಯಾಗ 6:30 ಬಿಡ್ತಾರ್ರಿ, ಮತ್ತು ಮನೆಗೆ ಹೋಗಿ ಸ್ವಲ್ಪ 7 ಮಟ್ಟ ಕುಂದಿರ್ತೀವಿ ರೀ. 8 ನಂತರ ಮತ್ತು 11 ಮಟ್ಟ ಓದ್ತೀವಿ ರೀ. ಎಸ್, ಯಾವಾಗಿಂದ ಈ ಸ್ಟಡೀಸ್ ಅಂದರೆ ಕಂಟಿನ್ಯೂ ಎಕ್ಸ್ಟ್ರಾ ಕ್ಲಾಸಸ್ಗಳನ್ನ ಹಾಕಿದ್ರೆ? ಜೂನ್ದಿಂದ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು ಅಕಾಡೆಮಿಕ್ ಸ್ಟಾರ್ಟ್ ಆದಾಗಿಂದ ಇಟ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ಮನೆಯೊಳಗೆ ಓದ್ಬೇಕು ಅಷ್ಟು. ಒಟ್ಟಿನಲ್ಲಿ ಅವರು ಮರಾಠಿಯಲ್ಲಿ ಹೇಳಿದ್ರು, ಮರಾಠಿ ನಾನು ಕೇಳ್ಕೊಂಡು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಸಂಜೆ ಕೂಡ ಒಂದು 4 ಗಂಟೆ, ಬೆಳಗ್ಗೆ ಕೂಡ ಅಂದಾಜು ಒಂದು 3 ಗಂಟೆ ಓದ್ತಾರೆ ಅಂತೇಳಿ. ಯಾಕಂದ್ರೆ ಇದು ಮರಾಠಿ ಸ್ಕೂಲ್, ಹಾಗಾಗಿ ಮರಾಠಿ ಮಾಧ್ಯಮ ಕೂಡ ಇಲ್ಲಿ ಇರೋದ್ರಿಂದ ಅವರು ಕೂಡ ಇಲ್ಲಿ ಕಂಟಿನ್ಯೂ ಆಗಿ ಸಂಜೆ ಮತ್ತು ಬೆಳಿಗ್ಗೆ ಶಿಕ್ಷಕರು ಹಾಕಿ ಕೊಟ್ಟಂತ ಟೈಮ್ ಟೇಬಲ್ ಇರ್ಬೋದು ಅನ್ಸುತ್ತಿದೆ. ಶಿಕ್ಷಕರೇ ಟೈಮ್ ಟೇಬಲ್ಗಳನ್ನ ಹಾಕಿ ಕೊಟ್ಟಿದ್ದಾರೆ, ಅದರ ಪ್ರಕಾರ ಓದ್ತಾ ಇದ್ದಾರೆ. ಬಹಳಷ್ಟು ಇನ್ನಷ್ಟು ವಿದ್ಯಾರ್ಥಿಗಳನ್ನ ಮಾತನಾಡ್ಸೋಣ. ನೀವು, ನಿಮ್ಮ ಹೆಸರು ಏನು? ಭೂಮಿಕಾ ತಾರಾಚಂದ್ ಶರ್ಮಾ. ಕನ್ನಡ ಮರಾಠಿ ಇಬ್ರು. ಕನ್ನಡ ಬರುತ್ತಲ್ಲ? ಓಕೆ. ಈಗ ನಾಳೆ ಯಾವ ಎಕ್ಸಾಮ್ ನಿಮ್ಗೆ ಸ್ಟಾರ್ಟ್? ಮರಾಠಿ ಎಕ್ಸಾಮ್ಸ್. ಏನು ಏನಾದ್ರೂ ಭಯ ಇದೆ ನಿಮ್ಮಲ್ಲಿ? ಇಲ್ಲ. ಏನು ಭಯ ಇಲ್ಲ? ಕಾನ್ಫಿಡೆಂಟ್ ಆಗಿ ಬರುತ್ತೆ. ಎಷ್ಟು ಪರ್ಸೆಂಟ್ ಮಾಡ್ಬೋದು ಅಂತ ಇದೆ? 85. ಈಗ ಜಾಸ್ತಿ ಇಟ್ಕೋಬಾರ್ದಲ್ಲ? ಜಾಸ್ತಿ ಇಟ್ಕೋಬೇಕು. ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ ಜಾಸ್ತಿ? ಮರಾಠಿ. ಅದು ಬಿಟ್ರೆ ಇಂಗ್ಲೀಷ್ ಆಲ್ ಸಬ್ಜೆಕ್ಟ್. ಇಲ್ಲಿ ಇನ್ನಷ್ಟು ವಿದ್ಯಾರ್ಥಿನಿಯರಿದ್ದಾರೆ. ಇವರ ನಗುಮುಖ ನೋಡಿದ್ರೆ ಯಾವುದೇ ಭಯ ಇಲ್ಲ ಇವ್ರ ಹತ್ರ. ಯಾಕಂತ ಹೇಳಿದ್ರೆ ಬಹಳಷ್ಟು ಉತ್ಸುಕತೆಯಲ್ಲಿ ಎಕ್ಸಾಮ್ ಬರ್ತಾ ಇದ್ದಾರೆ. ನಿನ್ನ ಹೆಸರಮ್ಮ? ರಕ್ಷಿತಾ ರವಿ ರಾಠೋಡ್. ಡೈಲಿ ಎಷ್ಟು ಗಂಟೆ ಓದ್ತೀರಿ? 4 ಗಂಟೆ ಹಿಡಿದ್ರಿ 6:30 ಮಟ ರೀ. ಕನ್ನಡ ಮೀಡಿಯಮು? ಕನ್ನಡ ಮೀಡಿಯಂ ರೀ. ನಾಳೆಗೆ ಹಂಗಾರೆ ಕನ್ನಡ ಎಕ್ಸಾಮ್. ಯಾವ್ದು ಜಾಸ್ತಿ ಇಷ್ಟ ಸಬ್ಜೆಕ್ಟ್? ನಾನು ಕನ್ನಡನ ರೀ. ಕನ್ನಡನ ಎಷ್ಟು ಪರ್ಸೆಂಟೇಜ್ ಮಾಡ್ತೀನಿ ನಾನು ಕಾನ್ಫಿಡೆಂಟ್? ನಂಗೆ 100 ರೀ. 100. ಮನೆಯೊಳಗೆ ಸಪೋರ್ಟ್ ಹೆಂಗೈತಿ? ಚಲೋ ಐತ್ರಿ. ಮನ್ಯಾಗೆಲ್ಲ ಓದು ಎಲ್ಲ ಎಬ್ಬಸ್ತಾರ. ಓಕೆ, ಇದು ಕೂಡ ಈ ವಿದ್ಯಾರ್ಥಿನಿಯ ಒಂದು ಧೈರ್ಯ, ಅಂದರೆ ಕಾನ್ಫಿಡೆಂಟ್ ಆಗಿ ನಾನು ಇದ್ದೀನಿ, ಯಾವುದೇ ಭಯ ಇಲ್ಲ ಅಂತೇಳಿ. ನಿಮ್ಮ ಹೆಸರು? ಫರೀದಾ ಬೇಗಂ ತುಗ್ಗಾನೆಟ್ಟಿ. ಓಕೆ, ನೀವು ಎಷ್ಟು ಗಂಟೆ ಸ್ಟಡಿ ಮಾಡ್ತೀರಿ ಡೈಲಿ? ನಾವು ಡೈಲಿ ಬೆಳಗ್ಗೆ 4ರಿಂದ 7 ತನಕ. ಈಗ ಬೆಳಿಗ್ಗೆ ಅಷ್ಟು ಜಲ್ದಿ ಹೇಳ್ಬೇಕು, ಸಂಜೆನೂ ಓದ್ಬೇಕು ಅಂತ ಕೆಲವು ಸಲ ನಿದ್ದೆ ಸಮಸ್ಯೆ ಅನ್ಸುತ್ತೆ. ನಿದ್ದೆ ಏನಾದ್ರು ಮಾಡ್ತೀವಿ ಕರೆಕ್ಟಾಗಿ? ಹಾಂ ರೀ. ಕರೆಕ್ಟ್ ನಿದ್ದೆ ಮಾಡ್ತೀರಿ? ಊಟ ಮಾಡ್ತೀರಿ? ಹಾಂ ರೀ. ಏನು ತೊಂದರೆ ಇಲ್ಲ? ಮನೆಯೊಳಗೆ ಒತ್ತಡಗಳನ್ನ ಏನಾದ್ರು ಮಾಡ್ತಾರ? ಓದು ಅಂತ? ಇಲ್ರಿ, ಓದಲ್ಲ, ಏನು ಹೇಳೋದಿಲ್ಲ. ಓಕೆ, ಇವರಲ್ಲೂ ಕೂಡ ಬಹಳಷ್ಟು ಕಾನ್ಫಿಡೆಂಟ್ ಇದೆ. ಇನ್ನು ವಿದ್ಯಾರ್ಥಿಗಳ ಹತ್ರವೇ ಮಾತನಾಡ್ಸೋಣ. ಹುಡುಗರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಬರೀ ಹುಡುಗಿಯರನ್ನೇ ಮಾತಾಡ್ಸಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನಾವು ಕೂಡ ಮಾತಾಡ್ತೀವಿ, ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತನಾಡೋಣ. ಇವರು ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇಲ್ಲಿ. ನಮಸ್ಕಾರ. ನಿಮ್ಮ ಹೆಸರು? ವಿಠಲ್ ಹುಡೇದು. ಯಾವ ಊರು? ಇದು ಮುಧೋಳ. ಯಾವ ಮೀಡಿಯಂ ನೀವು? ಕನ್ನಡ ಮೀಡಿಯಂ. ಯಾವ ರೀತಿ ನಿಮ್ಮ ಸ್ಟಡಿ ನಡೀತಾ ಇದೆ? ಚಲೋ ನಡೀತೈತಿ. ಈಗ ಶಿಕ್ಷಕರ ಯಾವ ರೀತಿ ಶ್ರಮ ಹಾಕ್ತಾರೆ? ಅವರು ಚಲೋ ನೋಡ್ತಾರೆ. ಒಂದೊಂದ್ಸಲ ಇರಿಟೇಟ್ ಅನ್ಸುತ್ತೆ, ಡೈಲಿ ಕ್ಲಾಸಿಗೆ ಬರ್ಬೇಕಲ್ಲ, ಮನ್ಯಾಗ ಓದ್ಕೊಂಡು ಬಿಟ್ಟಿದ್ದಾರೆ ಇಲ್ಲ? ಏನೋ ಅನ್ಸುದಿಲ್ಲ? ಇದೇ ಬೆಸ್ಟ್ ಅಥವಾ ಮನ್ಯಾಗ ಓದಕ್ಕೆ ಬಿಟ್ಟಿದ್ರೆ? ಇಲ್ಲೇ ಬೆಸ್ಟ್. ಡೈಲಿ ಒಟ್ಟಿನಲ್ಲಿ ಬರ್ತೀವಿ ಮನೆ. ಹೌದಾ? ಖುಷಿ ಐತಿ. ಒಟ್ಟಿನಲ್ಲಿ ಎಷ್ಟು ಮಾಡ್ಬೇಕು ಅನ್ಕೊಂಡ್ರಿ ಪರ್ಸೆಂಟೇಜ್? 85 ಅಷ್ಟು ಮಾಡ್ತೀರಿ? ಕಾನ್ಫಿಡೆಂಟ್ ಐತಿ. ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಮುಧೋಳ ತಾಲೂಕಿನಲ್ಲಿ ಹುಡುಗಿ ಪ್ರಥಮ ಸ್ಥಾನವನ್ನು ರಾಜ್ಯಕ್ಕೆ ಪಡೆದಿದ್ರು. ಈ ಸಲ ಏನಂತ ಹೇಳಿದ್ರೆ ಹುಡುಗರು ಪಡಿತಾರಾ ಅಂತ ಹೇಳಿ ಕಾದು ನೋಡ್ಬೇಕು. ಯಾರೇ ಬಂದರೂ ಕೂಡ ನಮ್ಮ ತಾಲೂಕಿಗೆ ಅದು ಹೆಮ್ಮೆನೇ. ಇಲ್ಲಿ ಹುಡುಗರು ಏನು ಹೇಳ್ತಾರೆ ಈ ಸಲ, ಏನಾದರೂ ಅವ್ರ ಹತ್ರ ಯಾವ ಕಾನ್ಫಿಡೆಂಟ್ ಇದೆ ಅಂತ ಕೇಳೋಣ. ನಿಮ್ಮ ಹೆಸರು? ವಿನಯ್ ಕುಮಾರ್. ಈಗ ಡೈಲಿ ನೀವು ಇಲ್ಲಿ ಕ್ಲಾಸಿಗೆ ಬರ್ತೀರಲ್ಲ, ಯಾವ ಸಬ್ಜೆಕ್ಟ್ ಡೈಲಿ ಎಲ್ಲ ಸಬ್ಜೆಕ್ಟ್ ಮಾಡ್ತಾರೆ ನೀವು? ಎಲ್ಲ ಸಬ್ಜೆಕ್ಟ್ ಎಷ್ಟು ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಐತಿ? 85. ಎಲ್ಲರೂ 85 ಅಷ್ಟೇ ಯಾಕೆ? 95, 100 ಅಂತ ಯಾಕೆ ಹೇಳೋದಿಲ್ಲ? ಪ್ರಯತ್ನ ಮಾಡ್ತೀರಿ ಅಷ್ಟೇ, ಎಲ್ಲದಕ್ಕಿಂತ ಜಾಸ್ತಿ ಮಾಡ್ತೀರಿ. ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ? ಕನ್ನಡ ಇಂಗ್ಲೀಷ್. ಓಕೆ, ನಿಮ್ಮ ಶಾಲೆಯ ಶಿಕ್ಷಕರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಶಾಲೆ ಶಿಕ್ಷಕರಂದರೆ ಎಲ್ಲರಿಗೂ ಭಾಳ ಚೆನ್ನಾಗಿ ಕಲಿಸ್ತಾರೆ ರೀ. ಅವ್ರದ್ದು ಕಲ್ಸೋದು ನೋಡಿದ್ರೆ ನಾನಂತರೂ ನಮ್ಮ ಅಣ್ಣ ತಂಗಿ ಎಲ್ಲರೂ ಹೋಗ್ತಾರೆ ಬೇರೆ ಬೇರೆ ಶಾಲೆಗೆ. ಇಂಥದ್ದು ಕಲ್ಸೋದು ಎಲ್ಲಿ ನೋಡಿಲ್ಲ ರೀ ಸರ್ ಇನ್ನ ಮಟ್ಟ.
ಮತ್ತು ಅವರಲ್ಲಿ ಕಾನ್ಫಿಡೆನ್ಸ್ ಐತಂದು ನಾವು 90 ಮೇಲೆ ಹೋಗ್ತೀವಂತ ನಮ್ಮ ಹೆಡ್ ಮಾಸ್ಟರ್ಗೂ ಐತಿ ಮತ್ತು ಸಬ್ಜೆಕ್ಟ್ ಟೀಚರ್ಸ್ಗೂ ಐತಿ ಅಷ್ಟು ನಾವು ಮಾಡ್ತೀವಿ ರೀ ಸರ್. ಹಾಂ ಹಾಂ, ಫಸ್ಟ್ ಸ್ಟ್ಯಾಂಡರ್ಡಿಂದ ಪ್ರೈಮರಿ 8th ಇಲ್ಲದೀನಿ ಸರ್. ವಿದ್ಯಾರ್ಥಿಗಳು ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು 85 ಅಬೌವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರು ಒಳ್ಳೆಯದೇ, ಮಾಡಬೇಕು ಅಂತ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಧೈರ್ಯ ಸ್ಥೈರ್ಯ ಅವರಲ್ಲಿ ಖುಷಿಯನ್ನು ನೋಡ್ತಾ ಇದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಯಾರು ಅಂತ ಹೇಳಿದ್ರೆ ಶಿಕ್ಷಕರಾಗ್ತಾರೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆಗಿದ್ದಾರೆ. ಅವರು ಯಾವ ರೀತಿ ಮಕ್ಕಳಿಗೆ ಈ ಒಂದು ಧೈರ್ಯವನ್ನು ತುಂಬಿದ್ದಾರೆ ಅಂತ ಹೇಳ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಯಾವ ರೀತಿ ಮಕ್ಕಳು ಇಷ್ಟೊಂದು ಉತ್ಸಾಹದಲ್ಲಿ ಇರಬೇಕಾದ್ರೆ ಏನು ಕಾರಣ? ಸರ್, ಈಗ ನಾವು ಕಾನ್ಫಿಡೆನ್ಸ್ಲಿ ಹೆಂಗೆ ಹೇಳ್ತಾ ಇದ್ದೀವಿ ರಿಸಲ್ಟ್ ಅಂತಂದ್ರೆ, ಇಷ್ಟು ರಿಸಲ್ಟ್ ಮಾಡೋಕ್ಕೆ ನಾವು ಜೂನ್ದಿಂದನೇ ಟ್ರೈ ಮಾಡ್ತಾ ಇದ್ದೀವಿ. ಜೂನ್ ಫಸ್ಟ್ ವೀಕ್ದಿಂದ ಆಮೇಲೆ ಎಕ್ಸಾಕ್ಟ್ಲಿ ಮೇದಾಗ ಸಿಲೆಬಸ್ 9th ಎಕ್ಸಾಮ್ ಮುಗಿದ ತಕ್ಷಣ 10th ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ನಾವು. ಈಗ ಆಲ್ರೆಡಿ ಈ ಬ್ಯಾಚಿಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವತ್ತು. ನಿನ್ನೆ ಎಕ್ಸಾಮ್ ಮುಗಿದ ಹಂಗೆ ಇವ್ರಿಗೂ ಹೋಸಲ ಎಕ್ಸಾಮ್ ಮುಗಿದ ತಕ್ಷಣ 9th ಎಕ್ಸಾಮ್ ಮುಗಿದ ತಕ್ಷಣ 10th ಸಿಲೆಬಸ್ ಸ್ಟಾರ್ಟ್ ಮಾಡಿರ್ತೀವಿ. ಎಂಡ್ ಆಫ್ ದಿ ಇಯರ್, ಎಂಡ್ ಆಫ್ ದಿ ಎಕ್ಸಾಮ್ ಡೇಟ್ ಏಪ್ರಿಲ್ 4ವರೆಗೂ ನಮ್ಮ ಸಬ್ಜೆಕ್ಟ್ ಟೀಚರ್ಸ್, ಆಲ್ ಸಬ್ಜೆಕ್ಟ್ ಟೀಚರ್ಸ್ ಒಂದು ದಿವಸನೂ ಅವ್ರ ಕ್ಲಾಸ್ ಮಿಸ್ ಮಾಡೋಂಗಿಲ್ಲ. ಮತ್ತು ಎಕ್ಸ್ಟ್ರಾ ಅಂತೂ ರಜಾ ಇಲ್ಲ ಅವ್ರಿಗೆ. ಹಾಲಿಡೇ, ಅಕ್ಟೋಬರ್ ಹಾಲಿಡೇದಾಗ 2 ತಾಸರಂತೆ 6 ತಾಸು ದಿವಸ 3 ಜನ. ಆಮೇಲೆ ರೆಗ್ಯುಲರ್ ಬೆಳಗ್ಗೆ 9 ಗಂಟೆಯಿಂದ 1 ತಾಸು ಕ್ಲಾಸ್, ಆಮೇಲೆ ರೆಗ್ಯುಲರ್ ಕ್ಲಾಸ್, ಆಮೇಲೆ ಸಾಯಂಕಾಲ 4:15 6:30 ತನಕ ಕ್ಲಾಸ್. ಈ ಇಷ್ಟು ಸಬ್ಜೆಕ್ಟ್ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೀವಿ ರೀ ನಾವು. ಆಮೇಲೆ ಜಸ್ಟ್ ಜನವರಿಯಿಂದ 2 ಗುಂಪು ಮಾಡೀವಿ ರೀ ನಾವು, A ಆ್ಯಂಡ್ ಬಿ. ಏನು ಸ್ವಲ್ಪ ಬಿಲೋ ಸ್ಟೂಡೆಂಟ್ಸ್, ಬಿ ಪಾಸಿಂಗ್ ಸ್ಟೂಡೆಂಟ್ಸ್. ನಾವು ಸ್ವಲ್ಪ ಸ್ಟೂಡೆಂಟ್ಸಿಗೆಲ್ಲ ನಿನ್ನೆ 2-3 ಹುಡುಗರು ರಿಸಲ್ಟ್ ಬಂದಮೇಲೆ ಪೂರ್ವ ತಯಾರಿ ಪರೀಕ್ಷೆ ರಾಜ್ಯ ಮಟ್ಟದ ಬಂದಮೇಲೆ ಒಂದು 5-6 ಹುಡುಗರಿಗೆ ಕರೆದು ನಾನು ಕೌನ್ಸ್ಲಿಂಗ್ ಮಾಡೀನಿ. ಅಂದರೆ ಪ್ರತಿಯೊಂದು ಹುಡುಗನ ಮಾರ್ಕ್ಸ್ 100ಕ್ಕೆ 90 ಮಾಡೋಕ್ಕೆ ಎಷ್ಟು ಡಿಫ್ರೆನ್ಸ್ ಅದು. ಅಷ್ಟು ಮಾರ್ಕ್ಸ್ ನೀವು ಕವರ್ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು? ಸುಮಾರು ಮರಾಠಿ ಮೀಡಿಯಮ್ದಿಂದ 4, ಕನ್ನಡ ಮೀಡಿಯಮ್ದಿಂದ ಒಂದು 4 ಹುಡುಗರನ್ನ ಕರೆದು ಅವರು ಎಕ್ಸ್ಟ್ರಾ ಮಿಸ್ ಅದಾರ 90 ಆಮೇಲೆ 100 ತೊಗೊಳಕ್ಕೆ. ಅದನ್ನು ಈ ಸಲ ಶೇಕಡ ಎಷ್ಟು ಬರಬಹುದು, ಎಷ್ಟು ಫಲಿತಾಂಶ ಬರಬಹುದು? ರಿಸಲ್ಟ್ ನಮ್ಮ ಸ್ಕೂಲ್ದು 80 ಈ ಸಲ ಡೆಫಿನೆಟ್ಲಿ 100 ಹೇಳ್ಬೋದಲ್ಲ? ಇಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಮಾಡಿದ್ರೆ ನಾವು ದೊಡ್ಡ ಸಾಹಸ. ಇಲ್ಲಿ ತನ ಅಂದ್ರೆ ಬೇಸಿಕಲಿ ಆ ಸ್ಟೂಡೆಂಟ್ಸ್ ನೀವು ಯಾರ ಪರ್ಸ್ನಲ್ ನಾವು ಹೊರಗೆ ಹೋದ್ಮೇಲೆ ಕೇಳ್ಬೋದು. ಅವ್ರು ಇಲ್ಲಿ ಬಂದಾಗ ಆ ಮೂಲಭೂತ ಶಿಕ್ಷಣದಿಂದ ನಾವು ತೊಗೊಂಬಂದಿದ್ದೀವಿ ಅಂದಾಗ ನಾವು 100 ಮಾಡ್ತೀವಿ ಅಂತ ಹೇಳಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತದೆ. ಆದರೆ 80 ಮಾಡ್ತೀವಿ ಅಂದರೆ 100+80 ಇದ್ದಂಗೆ ನಮ್ಮ ರಿಸಲ್ಟ್. ಎಲ್ಲ ನಮ್ಮ ಶಿಕ್ಷಕರು ಬೆಸ್ಟ್ ಟೀಚರ್ಸ್. ಓಕೆ, ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಈಗ ಮೇಡಮ್ ಮಾತಾಡುವಾಗ ಹೇಳ್ತಾ ಇದ್ರು ಒಂದು ಮಾತೇನಂತ ಹೇಳಿದ್ರೆ 100% ಅನ್ನೋದು ಬೇಡ, ಯಾಕೆ ಸುಮ್ಮನೆ ಭರವಸೆನ ಕೊಡೋದು, ಇಷ್ಟು ಮಾಡ್ತಾರಲ್ಲ ಅಂತ ಹೇಳಿದ್ರೆ. ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಜೊತೆಗೆ ಬುದ್ಧಿ ಸಂಸ್ಕಾರವನ್ನು ಕಲಿಸೋದು ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆಗಳು ಮಾತ್ರನೇ. ಅವರು ಕೂಡ ಶಿಕ್ಷಕರು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಶಾಲೆಗಳಲ್ಲಿ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಎಕ್ಸಾಮ್ ಆದ ದಿನ ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ ಅದನ್ನ ಒಂದು ಅರ್ಧ ದಿನ ಇದ್ರೂ ಕೂಡ ಅದನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಕಳೆದ ಬಾರಿ 2024-25ನೇ ಸಾಲಿನಲ್ಲಿ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮುಧೋಳದ ಹುಡುಗಿ ಮಾಡಿದ್ರು. ಈ ಸಲ ಕೂಡ ಅದೇ ರೀತಿ ಮಾಡಲಿ ಅನ್ನೋದು ಕೂಡ ನಮ್ಮ ಅಪೇಕ್ಷೆಯೂ ಕೂಡ ಆಗಿದೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಾವು ಈ SSLC ವಿದ್ಯಾರ್ಥಿಗಳಿಗೆ, ಎಕ್ಸಾಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ನ ಹೇಳ್ತಾ ಈ ಒಂದು ಮಕ್ಕಳ ಜೊತೆಗಿನ ಒಂದು ಏನು ಇಂಟ್ರಾಕ್ಟ್ ನ ಮುಗಿಸ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.